ರಾಜ್ಯ ರಾಜಧಾನಿಯಲ್ಲೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ರಾಜ್ಯದ ಜನರನ್ನ ಉದ್ದೇಶಿಸಿ ಸಿಎಂ ಡಿಕೆ ಶಿವಕುಮಾರ್ ಭಾಷಣವನ್ನ ಮಾಡಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲಿ ಅಹವಾಲು ಆಲಿಕೆಗೆ ಹೊಸ ಇಲಾಖೆಯನ್ನ ಈ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಹೋಬಳಿ ಮಟ್ಟದಲ್ಲಿ ಶಾಸಕರ ಸಭೆ, ಜನರ ಕುಂದುಕೊರತೆ ಪರಿಹಾರಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಶಿಕ್ಷಣ, ಬಂಡವಾಳ ಹೂಡಿಕೆ ಮತ್ತು ಸಂಪತ್ತು ರಕ್ಷಣೆಗೆ ಒತ್ತನ್ನ ಕೊಟ್ಟಿದ್ದಾರೆ. ತೀವ್ರ ಬರದ ನಡುವೆಯೂ ಸಮರ್ಥ ನಿರ್ವಹಣೆಯನ್ನ ಮಾಡಿದ್ದೇನೆ ಅಂತ ಸಿಎಂ ಹೇಳಿದ್ದಾರೆ. ಮತ್ತೊಂದು ಕಡೆ ನೋಡಿ, ಕೆರೆ ಕಟ್ಟೆ ತುಂಬಿಸೋದಕ್ಕೆ ಆ ಒಂದು ಕಾರ್ಯಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ. ಬೆಂಗಳೂರಿನ ನೀರಿನ ಬವಣೆ ತಪ್ಪಿಸೋದಕ್ಕೆ ವಿಶೇಷ ಯೋಜನೆಯನ್ನ ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಗ್ರಾಮದಿಂದ ನಗರದವರೆಗೆ ಜನಸೇವೆ ತಲುಪಿಸುವಂತಹ ಭರವಸೆಯನ್ನ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ನೋಡಿ, ದೇಶದ ಎಲ್ಲೆಡೆ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ. ಇದರ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನೆರವೇರಿಸಿರುವಂತಹ ಧ್ವಜಾರೋಹಣ ಇದು ಕೂಡ ಹೌದು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಜನತೆಗೆ ಮೊದಲಿಗೆ ಶುಭಾಶಯವನ್ನ ಕೋರಿದ್ರು. ನಾಡಿನ ಜನತೆ ಹಾಗೂ ದೇಶದ ಎಲ್ಲ ನಾಗರಿಕರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ದೇಶದ ಶಾಂತಿ ಮತ್ತೆ ಪ್ರಗತಿಗಾಗಿ ದುಡಿದ ಎಲ್ಲರಿಗೂ ಕೂಡ ಗೌರವವನ್ನ ನಾನು ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿ ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ತಾವು ಜನರ ಸೇವಕರಾಗಿ ರಾಷ್ಟ್ರ ಧ್ವಜವನ್ನ ಹಾರಿಸಿರುವುದಾಗಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ದು ಶಾಂತಿ, ನೆಮ್ಮದಿ ಹಾಗೆ ಸಹಬಾಳ್ವೆಯನ್ನ ಕಾಪಾಡುವಂತಹ ಸಂಕಲ್ಪವನ್ನ ಈ ಮುಖಾಂತರ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾತಂತ್ರ್ಯವು ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಮತ್ತೆ ಬಲಿದಾನಗಳ ಫಲ ಅಂತ ಹೇಳಿ ಸ್ಮರಿಸಿದ್ದಾರೆ ಸಿಎಂ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಉಳಿಸೋದು ಪ್ರತಿಯೊಬ್ಬರ ಹೊಣೆಗಾರಿಕೆ ಅಂತ ಹೇಳಿದ್ದಾರೆ. ವ್ಯಕ್ತಿಗಳಿಗಿಂತ ವ್ಯವಸ್ಥೆ, ಆಡಳಿತಕ್ಕಿಂತ ಸಾರ್ವಜನಿಕರ ಹಿತಾಸಕ್ತಿ ಮುಖ್ಯ ಆಗಬೇಕು ಅಂತ ಹೇಳಿ ಒತ್ತಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಘನತೆ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ದೊರಕಿಸೋದೇ ನವ ಭಾರತಕ್ಕೆ ನೀಡಬಹುದಾದ ಅತ್ಯುತ್ತಮ ಕೊಡುಗೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ವೈವಿಧ್ಯತೆಯೇ ಭಾರತದ ಶಕ್ತಿ ಮತ್ತೆ ಸಾಮರಸ್ಯವೇ ದೇಶದ ಜೀವಾಳ ಅಂತ ಕೂಡ ಹೇಳಿದ್ದಾರೆ ಸಿಎಂ. ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನ ರಕ್ಷಿಸಿ ಉತ್ತಮ ಬದುಕನ್ನ ಕಲ್ಪಿಸೋದೇ ಸರ್ಕಾರದ ಗುರಿ ಅಂತ ಕೂಡ ತಿಳಿಸಿದ್ದಾರೆ. ಜಗತ್ತೇ ತಿರುಗಿ ನೋಡುವಂತಹ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕರೆಯನ್ನ ಕೊಟ್ಟಿದ್ದಾರೆ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಕರ್ನಾಟಕ, ನವ ಭಾರತ, ಇದು ಸ್ವಾತಂತ್ರ್ಯ ದಿನಕ್ಕೆ ಕರ್ನಾಟಕದ ಒಂದು ನವ ಸಂದೇಶ. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಭಾರತದ ಅಭಿವೃದ್ಧಿ ರಥಕ್ಕೆ ಕರ್ನಾಟಕ ಕೂಡ ಒಂದು ಯುವ ಶಕ್ತಿಯ ಚಕ್ರ.
ತಾವೆಲ್ಲರೂ ಕೂಡ ಕರ್ನಾಟಕ ಪ್ರತಿಭೆಗಳ ತವರೂರಿನ ಪ್ರತಿನಿಧಿಗಳು. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕ ಪ್ರಪಂಚದ ದೃಷ್ಟಿಕೋನ ಎಂಬುದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಮೂಲಕ ಭಾರತವನ್ನ ಇಡೀ ವಿಶ್ವ ನೋಡ್ತಾ ಇದೆ. ಇವತ್ತು ಕರ್ನಾಟಕದ ಹೊಸ ಸರ್ಕಾರ 16 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳ ಪೈಕಿ ತೇಗದ ಸಿರಿ ಎಂಬ ಹೊಸ ಯೋಜನೆಯನ್ನ 10 ಕೋಟಿ ತೇಗದ ಗಿಡಗಳನ್ನು ನೆಟ್ಟಿ ಬೆಳೆಸುವ ಕಾರ್ಯಕ್ರಮವನ್ನು ಕನ್ನಡ ನಾಡಿನಲ್ಲಿ ಹಸಿರು ಕ್ರಾಂತಿಗೆ ಪಣ ತೊಟ್ಟಿದ್ದೇವೆ.